ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಹೈಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ನೋಡಿರಿ, ಇವತ್ತು ಬಕ್ರೀದಾಗಿತ್ತಲ್ಲ, ಬಕ್ರೀದ್ ಹಬ್ಬ ಇತ್ತು. ಹಾಗಾಗಿ ಸ್ಕೂಲ್ ರಜೆ ಇತ್ತು, ಬಟ್ ಆಫೀಸಿಗೆ ರಜೆ ಇರಲಿಲ್ಲ. ನಮ್ಮ ಮನೆಯವ್ರು ಎದ್ದುಬಿಟ್ಟು ರೆಡಿಯಾಗಿ ಅವರು ಆಫೀಸಿಗೆ ಹೋದರು. ನಾನು ಐದೂವರೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಅಲಾರಾಮ್ ಹೊಡೆದ ಮೇಲೆ ಅದನ್ನ ಆಫ್ ಮಾಡಿ ಬಾತ್ರೂಮ್ಗೆ ಹೋಗಿ ಬಂದು ವಾಪಸ್ ಮಕ್ಕೊಂಬಿಟ್ಟಿನಿ. ಎಚ್ಚರನ ಆಗಿಲ್ಲ ನನಗೆ. ಅವರು ಎದ್ದು ತಮ್ಮ ಕೆಲಸ ತಾವು ಮುಗಿಸ್ಕೊಂಡು ರೆಡಿಯಾಗಿ ಹೊಂಟಿದ್ರು. ಅವಾಗ ಎಚ್ಚರ ಆಯ್ತು. ಎದ್ದು ಬಂದು ನೋಡಿದೆ, ಆಲ್ರೆಡಿ ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿದ್ದರು. ಹಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅವ್ರೂ ಏನು ಮಾಡು ಕಟ್ಟು ಅಂತೇನು ಕೇಳಿಲ್ಲ, ಎಬ್ಬಿಸಿನೂ ಇಲ್ಲ ನನ್ನ. ಹಂಗಾಗಿ ತಾವ ಚಹಾ ಕಾಸ್ಕೊಂಡು ಚಹಾ ಕುಡಿದು ಹೋದ್ರು ಅವ್ರು ಆಫೀಸ್ಗೆ. ಅವ್ರು ಹೋದ್ಮೇಲೆ ಈಗ ನಾನು ನಮಗೆ ಬೇಕಲ್ರಿ, ಮತ್ತು ಹೊಟ್ಟಿಗೆ ನಾವು ಇಡೀ ದಿನ ಮನ್ಯಾಗ ಇರ್ತೀವಿ, ಅದ್ರ ಹೊಟ್ಟಿಗೆ ಬೇಕಲ್ಲ ಅಂತಂದು ಮತ್ತು ಹಿಂದಿನ ದಿವಸ ಇಡ್ಲಿ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ದೋಸೆಗೆ. ಹಂಗಾಗಿ ದೋಸೆಗೆ ಅದ್ರ ಜೊತೆಗೆ ಪಲ್ಯ ಬೇಕಲ್ಲ, ಪಲ್ಯಕ್ಕೆ ಆಲೂಗಡ್ಡೆ ಒಂದು 3 ಕರೆಕ್ಟ್ ಇದ್ವು. ಅವು 3 ಮಂದಿಗೆ ಕರೆಕ್ಟ್ ಆಗೋ ಅಷ್ಟು 3 ಆಲೂಗಡ್ಡೆ ಇದ್ವು. ಅವನ್ನೆಲ್ಲ ಸ್ವಚ್ಛಗೆ ತೊಳೆದು ಈಗ ನೋಡ್ಬೋದು 2 ಭಾಗ ಮಾಡಾಕತ್ತೀನಿ ಅದ್ರೊಳಗೆ. ಯಾಕಂದ್ರೆ ದೊಡ್ಡವಿದ್ದು ಭಾಳ, ಹಾಗಾಗಿ ಭಾಳ ದೊಡ್ಡದಿತ್ತು ಆಲೂಗಡ್ಡೆ. ಮೀಡಿಯಮ್ ಸೈಜ್ ಆಲೂಗಡ್ಡೆ ಬರ್ತವೆ ನೋಡ್ರಿ, ಅರ್ಧ ಮಾಡಿದ್ರೆ ಮೀಡಿಯಮ್ ಸೈಜ್ ಆಲೂಗಡ್ಡೆ ಹಾಕಿತ್ತು. ಹಂಗೆ ಈಗ ನಾನು ನಳ್ದನ್ನ ನೀರು ಹಾಕ್ಕೋಬೇಕಂದೆ, ಬಟ್ ಸಂಪು ಮ್ಯಾಗಿನ ಟ್ಯಾಂಕ್ ಕ್ಲೀನಾಗಿ ಮಾಡಿಲ್ಲ ಜಾಸ್ತಿ. ಹಾಗಾಗಿ ಕುಡಿಯೋ ನೀರನ್ನ ಹಾಕಾಕತ್ತೀನಿ ಕುದಿಯೋಕೆ. ಆದಷ್ಟು ಒಂದು ಸ್ವಲ್ಪ ಕುಡಿಯೋ ನೀರನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆಗೆ ಅದಕ್ಕೆಲ್ಲ. ಬಟ್ ತೊಳ್ಯಾಕ ಮಾತ್ರ ನಲ್ಲಿ ನೀರನ್ನು ಯೂಸ್ ಮಾಡ್ಕೊತೀನಿ. ಈಗ ನೋಡಿರಿ, ಆಲೂಗಡ್ಡೆಗೆ ಸ್ವಲ್ಪ ನೀರು ಹಿಡ್ಕೊಂಬಂದೆ. ಅವು ಮುನ್ಗ ಅಷ್ಟು ನೀರು ಹಿಡ್ಕೊಂಬಂದು ಒಂದು 5-6 ವಿಜಲ್ ಕೂಗಿಸ್ಕೊಂಬಿಡ್ತೀನಿ. ಆವಾಗ ಆಲೂಗಡ್ಡೆ ಸಾಫ್ಟಾಗಿ ಮೆತ್ತಗೆ ಆಗಿರ್ತಾವೆ, ಕುದ್ದಿರ್ತಾವೆ. ಒಂದು ಟೊಮೆಟೊ ತೊಗೊಂಬರಕ್ಕಂತ ಹೋಗಿದ್ದೆ, ಬಟ್ ಅಲ್ಲಿ ಏನಾಗಿತ್ತಪ್ಪ ಅಂತಂದರೆ 2 ದೋಸೆ ಪಾತ್ರೆಗಳಿದ್ವು. ಹಾಗಾಗಿ ತಂದು ಇಲ್ಲೇ ಇಟ್ಕೊಂಡಿನಿ, ಆಮೇಲೆ ಇಟ್ಟರಾಯ್ತು ಅಂತ ಹೇಳಿಬಿಟ್ಟು. ಈಗ ನೋಡಿರಿ, ಅಕ್ಕಿ ಚೀಲ ಒಂದು 26 kg ಅಕ್ಕಿ ಚೀಲ ಅದು. ಅದರೊಳಗೆ ಒಂದು 15 kg ಅಕ್ಕಿನ ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. ಇನ್ನು ಒಂದು 11 kg ಅಕ್ಕಿ ಹೊರಗೆ ಇಟ್ಟಿರ್ತೀವಿ ಚೀಲದಾಗನ. ಹಾಗಾಗಿ ಆ ಚೀಲದಾಗ ಹಾಕಿದ್ವಲ್ಲ, ಅದ್ರಾಗ ಈಗ ಮತ್ತು ಲಾಸ್ಟ್ ಟೈಮ್ ನಮ್ಗೆ ಮಾವಿನಕಾಯಿ ಕೊಟ್ಟು ಕಳಿಸಿದ್ರು ನೋಡ್ರಿ ಅವರೇ. ಮತ್ತು ಒಂದು 6 ಮಾವಿನಕಾಯಿ ಕೊಟ್ಟು ಕಳ್ಸ್ಯಾರ. ಈ ಸಲ ಭಾಳ ದೊಡ್ಡದವು, ಹೋದ ಸಲ ಸ್ವಲ್ಪ ಚಿಕ್ಕ ಇದ್ವು, ಈ ಸಲ ಮಾವಿನಕಾಯಿ ಭಾಳ ದೊಡ್ಡದವು. ಹಾಗಾಗಿ ಹೋದ ಸಲ ಲಾಸ್ಟ್ ಟೈಮ್ ನಾನು ಅದಕ್ಕೆ ಪೇಪರ್ ಸುತ್ತಿ ಬಾಕ್ಸ್ನಾಗ ಹಾಕಿಟ್ರೆ ಹಣ್ಣು ಹಾಕೊಂಡಿದ್ರು. ಒಂದು ಚೂರು ಹಣ್ಣು ಆಗಿಲ್ಲ. ಪೇಪರ್ ಸುತ್ತಿಟ್ರೆ ಅಕ್ಕಿ ಒಳಗಿಟ್ಟೆ ನಾನು. ಅಕ್ಕಿ ಒಳಗಿಟ್ಟ ಮೇಲೆ ಎಷ್ಟು ಟೇಸ್ಟಾಗಿದ್ವು ಮಾವಿನ ಹಣ್ಣು ಅಂದರೆ, ನಾವು ದುಡ್ಡು ಕೊಟ್ಟು ತರ್ತಿದ್ವಿ ನೋಡ್ರಿ, ಒಂಚೂರು ಹುಳಿ ಇರ್ತಿದ್ವು. ಬಟ್ ಇವರು ಕೊಟ್ಟು ಕಳಿಸಿರೋ ಮಾವಿನ ಹಣ್ಣು ಅಂತೂ ಭಾಳ ರುಚಿಯಾಗಿದ್ವು, ಸಿಹಿ ಇದ್ದು ನೋಡ್ರಿ. ದುಡ್ಡು ಕೊಟ್ಟಿದ್ದು ಹುಳಿ ಬಂತು, ಬಟ್ ಹಾಗೆ ಯಾರೋ ಕೊಟ್ಟಿದ್ದು ಮಾವಿನ ಹಣ್ಣು ಅಷ್ಟು ಟೇಸ್ಟಿಯಾಗಿದ್ವು. ಈಗ ಮತ್ತೆ ಒಂದು 6 ಕೊಟ್ಟು ಕಳಿಸಿದ್ರಲ್ಲ, ಅವನ್ನ ನಾನು ಕವರ್ನಾಗ ಅಕ್ಕಿ ಚೀಲದಾಗ ಹಾಕಿ ಇಡಾಕತ್ತೀನಿ ಮುಚ್ಚಿ. ಯಾರು ಕೊಟ್ಟಿದ್ರು ಅಂತ ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ, ಮತ್ತು ಈ ಟೈಮಲ್ಲಿನೂ ಹೇಳ್ತೀನಿ ಮಾವಿನಕಾಯಿ ಯಾರು ಕೊಟ್ಟಿದ್ರು ಅಂತಂದರೆ, ಅದೇ ನಮ್ಮ ಮನೆಯವ್ರ ಜೊತೆಗೆ ಇಲ್ಲೇ ನಮ್ಮ ಏರಿಯಾದಲ್ಲೇ ಒಬ್ಬರು ಆಂಟಿ ಇದ್ದಾರೆ. ಅವ್ರ ಮೊಮ್ಮಗನಿಗೆ ಕೆಲಸ ಹುಡುಕ್ತಾ ಇದ್ರು ಅವರು. ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬೇರೆ ಕಡೆ ಕೆಲಸ ಕೊಡ್ಸೋಕೆ ಟ್ರೈ ಮಾಡಿದ್ರು ನಮ್ಮ ಮನೆಯವರು, ಬಟ್ ಆಗಲಿಲ್ಲ. ಹಂಗಾಗಿ ಈಗ ಅವರು ತಮ್ಮ ಆಫೀಸಲ್ಲೇ ಕರ್ಕೊಂಡು ಹೊಂಟಾರ. ಅವ್ರ ಬಾಸಿಗೆ ಹೇಳಿಬಿಟ್ಟು ಎಲ್ಲನೂ ತಿಳಿಸಿ ಅವ್ರಿಗೆ ಇದನ್ನು ಪರಿಚಯ ಮಾಡಿಸಿ ಆ ಹುಡುಗನ್ನ ನಮ್ಮ ಮನೆಯವರು ತಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಅವರು ಈಗ 2 ಟೈಮ್ ಆಯಿತು ನಮಗೆ ಮಾವಿನಕಾಯಿ ಕೊಟ್ಟು ಕಳ್ಸಾಕತ್ತಾರ. ಚಲೋ ಇದ್ದು ಮಾವಿನ ಹಣ್ಣು ಅವರ ಕೊಟ್ಟು ಕಳಿಸ್ತಾ ಇದ್ದಾರೆ ನೋಡ್ರಿ. ಈಗ ನಾನು ದೋಸೆ ಹಿಟ್ಟು ತೊಗೊಂಬಂದ್ಬಿಟ್ಟು ಈಗ ನಮ್ಗೆ 3 ಜನಕ್ಕೂ ದೋಸೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕ್ಕೊಂಡೆ ತೆಗೆದಿಟ್ಕೊಂಡೆ. ಇನ್ನು ಮಿಕ್ಕಿದ್ದು ಫ್ರಿಜ್ನಾಗ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಈಗ 2 ತೊಗೊಂಡೋಗಿ ಫ್ರಿಜ್ನಾಗ ಇಟ್ಬಿಟ್ರೆ ಕರೆಕ್ಟ್ ಪ್ಲೇಸ್ ಹಿಡಿತೈತಿ. ಅದು ಪಾತ್ರೆ ಒಂದು ಸ್ವಲ್ಪ ದೊಡ್ಡದೈತಿ, ಸ್ಟೀಲಿನ ಪಾತ್ರೆ, ಜಾಗ ಜಾಸ್ತಿ ಹಿಡಿತೈತಿ. ಬಾಕ್ಸ್ನಾಗ ಹಾಕಿಡ್ಬೇಕಂತೀನಿ, ಬಾಕ್ಸ್ ಎಲ್ಲ ಫುಲ್ ಆಗಿಬಿಟ್ಟವು. ಹಾಗಾಗಿ
ಈಗ ಒಂದು ಟೊಮೆಟೊ ತೊಗೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ನಾಗ ಇಟ್ಟು ಬಂದೆ ಹೋಗಿ. ಈಗ ನಾನು ದೋಸೆ ಹಿಟ್ಟು ತೊಗೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ರೆ ಆಯಿತು ಅಂಥೇಳಿ ಉಪ್ಪು ಹಾಕಕತ್ತೀನಿ ನೋಡಿರಿ. ಸೋಡಾ ಪುಡಿ ಅಂತೂ ಒಟ್ಟು ಹಾಕಂಗಿಲ್ಲ. ಹಿಟ್ಟು ಚೆನ್ನಾಗಿ ಬಂತು ಅಂದರೆ ಸೋಡಾ ಪುಡಿ ಹಾಕಕ್ಕೆ ಹೋಗಲ್ಲ ನಾನು. ಹುದಿಗೆ ಬಂದಿರ್ತೈತಲ್ಲ ಚೆನ್ನಾಗಿ, ಆ ಟೈಮಲ್ಲಿ ಇದು ಸೋಡಾ ಪುಡಿ ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ. ಎಲ್ಲ ಸಾಫ್ಟಾಗಿನ ಬರ್ತಾವೆ. ಇಡ್ಲಿ ಮಾತ್ರ ಸಖತ್ತಾಗಿ ಸಾಫ್ಟಾಗಿ ಬಂದಿದ್ವು, ಟೇಸ್ಟಿಯಾಗಿದ್ವು. ದೋಸೆನೂ ಕೂಡ ಚೆನ್ನಾಗಿ ಬಂದು, ಬಟ್ ನಾನೇ ಅವಸರ ಮಾಡೋಕ್ಕೆ ಹೋಗಿ ಫಸ್ಟು ಒಂದೇ ದೋಸೆನ ಒಂದು ಸ್ವಲ್ಪ ಕೆಡಿಸ್ಕೊಂಡ್ಬಿಟ್ಟೆ. ಈಗ ಉಪ್ಪು ಹಾಕಿ ಉಪ್ಪಿನ ಬಾಕ್ಸು ಎತ್ತಿಡಾಕತ್ತೀನಿ. ಎತ್ತಿಟ್ಟು ಈಗ ಎಲ್ಲ ತರಕಾರಿ ಹೆಚ್ಕೋಬೇಕು ಪಲ್ಯಕ್ಕೆ. ಇಲ್ಲಿ ಕುಕ್ಕರಲ್ಲಿ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ನಲ್ಲ, ಅದು ಕೂಡ ಕುದಿಯಾಕತ್ತೈತಿ. ಇತ್ಲಾಗ ನಾನು ಹೆಚ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅಂತ ತೊಳ್ಕೊಂಬಿಡ್ತೀನಿ. ಯಾಕಂದ್ರೆ ಇಷ್ಟೊತ್ತನ ಅಲ್ಲೇ ನಾನು ಇದನ್ನು ತೊಳಿತಾ ಇದ್ನಲ್ಲ, ಆಲೂಗಡ್ಡೆ ಅದೆಲ್ಲ ನೀರು ಬಿದ್ದಿತ್ತು. ಆಗಾಗ ಅಲ್ಲೆಲ್ಲ ಒರೆಸ್ಕೊಂಬಿಡ್ತೀನಿ. ನೀರು ಇತ್ತು ಅಂದರೆ ನಂಗೆ ಸಮಾಧಾನನೂ ಆಗೋಲ್ಲ. ಆಗಾಗ ಒರೆಸ್ಕೊಂಡು ಅದನ್ನು ನೀಟಾಗಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಸಮಾಧಾನ. ಈಗ ಹೆಚ್ಕೊಳಕ್ಕೆ ನೀರು ಹಿಡ್ಕೊಳಕತ್ತೀನಿ. ನೀರು ಹಿಡ್ಕೊಂಡು ಎಲ್ಲ ಹೆಚ್ಚಿ, ಈರುಳ್ಳಿ ಏನು ಅಷ್ಟು ಹಾಕಿಲ್ಲ ಈ ಸಲ ತಂದಿರೋದು. ಲಾಸ್ಟ್ ಟೈಮ್ ತಂದಿದ್ವಲ್ಲ ಈರುಳ್ಳಿ ಭಾಳ ಹಾಕಿದ್ವು. ದೊಡ್ಡ ಬರ್ತಾವೆ ನೋಡ್ರಿ, ಒಂದು ಸ್ವಲ್ಪ ಒಣಗಿರ್ತಾವೆ. ಅಂಥ ಈರುಳ್ಳಿ ಆದ್ರೆ ಹಾಕಿರಂಗಿಲ್ಲ. ಚಿಕ್ಕ ಬರ್ತಾವಲ್ಲ ಒಂದು ಸ್ವಲ್ಪ ಹಸಿ ಇರ್ತಾವೆ. ಹಸಿ ಈರುಳ್ಳಿ ಒಂದು ಸ್ವಲ್ಪ ಕಾಕು ಜಾಸ್ತಿ ಅವು. ಕಣ್ಣಾಗ ನೀರೇ ಇಳಿದ್ಬಿಡ್ತೈತಿ, ಅಷ್ಟು ಕಣ್ಣು ಉರಿ ಬಂದುಬಿಡ್ತೈತಿ, ಅಷ್ಟು ಕಾಕಿರ್ತಾವೆ ಈರುಳ್ಳಿ. ಈಗ ನೋಡ್ರಿ ಹೆಚ್ಚಾಕತ್ತೀನಿ. ಹೆಚ್ಕೊಂತ ಇವತ್ತಂತರೂ ಕಮೆಂಟಲ್ಲಿ ಯಾವುದೇ ಥರ ಕ್ವಶನ್ ಬಂದಿಲ್ಲ. ಅಷ್ಟೊಂದು ಬಂದಿತ್ತು, 1-2 ಕ್ವಶನ್ ಅಲ್ಲೇ ಇದರಲ್ಲಿ ನಾ ಕಮೆಂಟ್ ಬಾಕ್ಸಲ್ಲೇ ರಿಪ್ಲೈ ಮಾಡಿಬಿಟ್ಟಿನಿ. ಇನ್ನೇನಪ್ಪ ಅಂದರೆ ತುಂಬ ಒಳ್ಳೆ ಕಮೆಂಟ್ ಹಾಕ್ತೀರಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸು. ನಾನು ನಿನ್ನೆ ಅದೇ ಒಬ್ಬರ ಹೆಸರು ತೊಗೊಂಡು ಕಮೆಂಟಲ್ಲಿ ಹೇಳಿದ್ನಲ್ಲ, ಅವ್ರಿಗೆ ಖುಷಿಯಾಗಿತ್ತು ನಾನು ಅವ್ರ ಹೆಸರು ತೊಗೊಂಡು ಕಮೆಂಟ್ ಓದಿದ್ಕೆ. ನೋಡಿರಿ, ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ರೆಡಿ ಆಯಿತು. ದೋಸೆ ಚೆನ್ನಾಗಿ ಬಂದವು. ಲಾಸ್ಟಿಗೆ ಚೆನ್ನಾಗಿ ಬರಾಕೊಂತು. ಫಸ್ಟಿಗೆ ಒಂದು ಸ್ವಲ್ಪ ಕಾಡಿಸಿದ್ವು ನೋಡಿರಿ. ಒಂದಿಷ್ಟು ಹಾಕಿಟ್ಟಿನಿ, ಅಷ್ಟು ತಿನ್ನಲಿ. ಇದು ಪಲ್ಯ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿಲ್ಲ, ಬರೀ ಪಲ್ಯ ಅಷ್ಟೇ ಮಾಡಿದೆ. ಇದು ನೋಡಿರಿ ಒಂದೇದ್ದು ಹಿಂಗಾಗಿ ಬೇಗ ಎದ್ದೇಳೇ ಇಲ್ಲ, ತಳ ಹಿಡಿತು. ಹಂಗಾಗಿ ಸಪ್ರೇಟ್ ತೆಗೆದಿಟ್ಟಿನಿ ಅದನ್ನು. ಆಮೇಲೆ ನಾಯಿಗೆ ಅದಕ್ಕಾರ ಹಾಕಿದ್ರೆ ಆಯ್ತು ಅಂಥೇಳಿ ನವ್ಯ ಕಿರ್ಚಾಡಕತ್ಬಿಟ್ಟಾಳ. ಆಕೆಗೆ ತಿನ್ನಿಸ್ಬೇಕು. ಆಕೆ ಕಸ ಗುಡ್ಸಾಕತ್ತಾಳ. ಇರು, ಟಿ ವಿ ಆಫ್ ಮಾಡಿ. ಇವತ್ತು ಸ್ಕೂಲ್ ರಜೆ, ಬಕ್ರೀದಲ್ಲ, ಹಾಗಾಗಿ ಸ್ಕೂಲ್ ರಜೆ ಐತಿ. ಲೇಟಾಗಿದ್ದಾಳೆ, ನಾವು ಲೇಟಾಗಿದ್ದೀವಿ. ನಮ್ಮ ಮನೆಯವ್ರು ಹಂಗೆ ಹೋಗ್ಯಾರ, ಏನು ಬಾಕ್ಸ್ ತೊಗೊಂಡು ಹೋಗಲಿಲ್ಲ. ಈಕೆ ಅದಕ್ಕೆ ಇವತ್ತು ಲೇಟಾಗಿದ್ದಾಳೆ. ದಿನಾಲು ಲಘು ಹೇಳ್ತಿದ್ಲು, ಲಘು ತಿಂತಿದ್ಲು. ಇವತ್ತು ಹೊಟ್ಟೆ ಹಸ್ತೈತೆ ಏನು, ಕಿರ್ಚೋದು ಅಳೋದು. ಮನ್ಯಾಗ ಹೆಂಗೆ ಮಾಡ್ತಾಳೆ, ಹೊರಗೆ ಹೋದಾಗ ಹಂಗೆ ಮಾಡಿಬಿಡ್ತಾಳೆ. ನೋಡ್ರಿ, ಹಂಗಾಗಿ ಎಲ್ಲಿ ಹೋಗೋಕ್ಕೂ ಮನಸ್ಸಾಗಂಗಿಲ್ಲ, ಬಿಟ್ಟು ಹೋಗೋಕ್ಕೂ ಮನಸ್ಸಾಗಲ್ಲ, ಕರ್ಕೊಂಡು ಹೋಗೋಕ್ಕೂ ಮನಸ್ಸಾಗಲ್ಲ. ತಿನ್ನು. ಹಾಂ, ಟಿ ವಿ ಬರ್ತೈತಿ, ತಿನ್ನು. ಚೆನ್ನಾಗೈತೆ? ಹಾಂ, ಚಲೋ ಆಗೈತೆ ಅಮ್ಮ ಗುಂಡು? ಟಿ ವಿ ಹಚ್ಬೇಕಾ? ತೆಳಗ ಕುಂದಿರ್ತೀನಿ. ಈಗ ಆಕಿ ಕಸತ್ತು ಗುಡ್ಸಾಗತ್ತಲ್ಲ, ಹಾಗಾಗಿ ಸೋಫಾದ ಮ್ಯಾಗ ಗಾವಾಗಲ್ಲ. ಸೋಫಾದ ಮ್ಯಾಗ ತಿನ್ಸಾಕ ಎಲ್ಲ ಕಿತ್ತಿಟ್ಟು ಕಸ ಗುಡಿಸ್ತಾಳೆ. ಹಾಗಾಗಿ ಸರಿಸಿಡಕತ್ತಾಳೆ. ಈಗ ನೋಡ್ರಿ, ಅವನು ಹಂಗೆ ರೂಮ್ನೂ ಎಲ್ಲ ಕಿತ್ತು ಗುಡಿಸ್ತಾಳೆ. ಅವ್ರ ಜಾಗನ ಚೇಂಜ್ ಮಾಡಿಬಿಡ್ತಾಳೆ. ಕಸ ಗುಡ್ಸಾಕತ್ತಾಳೆ. ಗುಡಿಸ್ಲಿ, ನಾನು ತಿಂದು ಸೊಪ್ಪದ ಕವರೆಲ್ಲ ಹಾಕಬೇಕು. ನೋಡಿರಿ, ನೀನು ವಾಶ್ ಮಾಡಿದ್ವು ತೊಗೊಂಬಂದಿದ್ದೆ, ಹಾಕಿಲ್ಲ. ಹಾಂ, ಏನವ ತಿರುಪತಿಗೆ ಹೋಗಿದ್ರಲ್ಲ, ದಾರ ತಂದಿದ್ರಲ್ಲ, ನಾನು ಕಟ್ಕೊಂಡೀನಿ, ನವ್ಯಾಗ ಕಟ್ಟೀನಿ, ನಮಿತಾನು ಕಟ್ಕೊಂಡಾಳ. ವಾ ಏನವ ಅರೇ ಬಂದು ನೋಡ್ರಿ, ಬಂದ್ಬಿಟ್ಲು. ಅಯ್ಯಯ್ಯೋ ನೋಡ್ರಿ, ಬಂದು ಹಗ್ ಮಾಡ್ಯಾಳ್ರಿ. ಅದು
ಹಿಂಗೆ ಹಾಗೆ ಮಾಡ್ತೈತಿ ಬಂದು ಐ ಲೇಟ್ ಆಯ್ತು ಇವತ್ತು ಎಲ್ಲೋ ಕಣ ಎಲ್ಲ ಹೋಗ್ತಿದೆ ಟಿ ವಿ ಹಚ್ಬೇಕಾ ಹಚ್ತೀನಿ ಹಚ್ಚಿ ನೋಡಿ ಕಾಪಿರೈಟ್ ಬರ್ತೈತೆ ಮತ್ತೆ. ಈಗ ನೋಡ್ರಿ ನಾನು ಬೆಳಿಗ್ಗೆ ನಾಷ್ಟ ಮಾಡೋದೇನು ತೋರ್ಸೋಕೆ ಹೋಗಲಿಲ್ಲ, ಯಾಕಂದ್ರೆ ಒಂದೊಂದು ದಿನ ತೋರಿಸೋದು ಒಂದೊಂದು ದಿನ ಬಿಟ್ಟರೆ ನಿಮಗೂ ಬೇಜಾರು ಆಗಂಗಿಲ್ಲ ಅಂತ ಹೇಳಿಬಿಟ್ಟು ಆದ್ರೂ ತೋರಿಸ್ತೀನಿ, ತೋರಿಸ್ಲಾರ್ದೆ ಇರೋಕ್ಕಾಗಿಲ್ಲ. ಒಟ್ಟಿನಲ್ಲಿ ನಾಷ್ಟ ಮಾಡೋದಂತೂ ತೋರ್ಸೋಕ್ಕಾಗಲಿಲ್ಲ ಇವತ್ತು. ನಾಷ್ಟ ಮಾಡಿದಾದಮೇಲೆ ನವ್ಯಾಗ ಸ್ನಾನ ಮಾಡಿಸಿ ಮನಗಿಸಿದೆ, ಮಕ್ಕೊಂಡು ಎದ್ಲು, ಮತ್ತು ಒಂದೆರಡು ದೋಸೆ ಹಾಕಿ ತಿನ್ನಿಸಿದೆ. ಬೆಳಿಗ್ಗೆ ಹಾಕಿ ಒಂದೇ ದೋಸೆ ತಿಂದಿದ್ಲು, ಹಂಗಾಗಿ ಬೆಳಿಗ್ಗೆ ಬೇರೆ ಲೇಟಾಗಿ ಎದ್ಲಲ್ಲ. ದಿನಾಲು ಒಂದು ಸೋಮವಾರದಿಂದ ಬುಧವಾರದವರೆಗೂ ಚೆನ್ನಾಗಿ ಬೇಗ ಎದ್ದೇಳ್ತಿದ್ಲು. ಎದ್ದ ತಕ್ಷಣ ಎಲ್ಲ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊತಿದ್ಲು, ಹೊಟ್ಟೆ ತುಂಬ ತಿಂತಿದ್ಲು, ಆರಾಮಾಗಿ ಆಟ ಆಡಿ ಮಲ್ಕೊತಿದ್ಲು. ಬಟ್ ಇವತ್ತೇನಾಯ್ತಂದರೆ ಲೇಟಾಗಿ ಎದ್ವಿ, ನಾವು ಲೇಟಾಗಿ ಎದ್ವಿ, ಆಕೆನೂ ಲೇಟಾಗಿ ಎದ್ಲು. ಬೆಳಗಿನ ಕಾರ್ಯಕ್ರಮಗಳು ಸ್ಲೋ ಆಗಿಬಿಡ್ತು, ಮುಂದಕ್ಕೆ ಹಾಕಿದಂಗೆ ಆಯ್ತಕ್ಕೆ ಬೆಳಗಿನ ಕಾರ್ಯಕ್ರಮಗಳು. ಹಂಗಾಗಿ ಚೆನ್ನಾಗಿ ತಿನ್ನಲಿಲ್ಲ, ಬೆಳಿಗ್ಗೆ ಒಂದೇ ದೋಸೆ ತಿಂದ್ಲು. ಹಾಗಾಗಿ ಮತ್ತು ಮಧ್ಯಾಹ್ನ ಹೊಟ್ಟೆ ತುಂಬ ತಿಂದ್ಲು, ಒಂದು 2 ದೋಸೆ ತಿಂದ್ಲು, ಚಿಕ್ಕ ಮಾಡಿದ್ದೆ, 2 ದೋಸೆ ತಿಂದ್ಲು. ಆಕೆ ತಿಂದ ಮೇಲೆ ಮನಗಿಸಿದ್ದೆ. ಮಕ್ಕೊಂಡು ಎದ್ದ ಮೇಲೆ ಅಯ್ಯೋ ಹೊಳಮಳ ಅನ್ನ ಹೇಳ್ತೀನಿ, ತಿಂದಾದಮೇಲೆ ಈಗ ಸೋಫಾದ ಕವರೆಲ್ಲ ನಾನು ವಾಶ್ ಮಾಡಿ ಇಟ್ಟಿದ್ದೆ, ಅವ್ನು ಹಾಕಿದ್ದಿಲ್ಲ. ಹಾಗಾಗಿ ಈಗ ಹಾಕಿಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಹಾಕಕತ್ತೀನಿ. ನೋಡ್ಬೋದು, ಒಂದು ಸೈಡ್ ಹಾಕಿ ಈಗ ಪಿಲ್ಲೋ ಕವರ್ನು ಕೂಡ ಕುಷನ್ ಅದಾವಲ್ಲ ಅವಕ್ಕೆ ಕವರ್ ಹಾಕಕತ್ತೀನಿ. ಕವರ್ ಹಾಕಿ ಇಟ್ಬಿಟ್ರೆ ಚೆನ್ನಾಗಿರ್ತಾವೆ, ಹಂಗೆ ಇಟ್ಟರೆ ಹೊಲಸಾಕೋ ಮತ್ತು ಧೂಳ ಅದೆಲ್ಲ ಆಗಿ. ಈಗ ಸೋಫಾ ಕವರೆಲ್ಲ ಸೆಟ್ ಮಾಡಿ ಕುಂದರ್ಸಿದೆ. ಕಸ ಗುಡ್ಸಾಕತ್ತೀನಿ. ಅಡುಗೆ ಮನೆ ಮತ್ತು ರೂಮು ಗುಡಿಸ್ಕೊಂಬಂದೆ. ಅಡುಗೆ ಮನೆಯಾಗ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ಕೋಬೋದು, ಬಟ್ ರೂಮಲ್ಲಿ ಕ್ಯಾಮ್ರಾ ಇಟ್ಟು ನಾನು ಕಸ ಗುಡ್ಸಕ್ಕೆ ಕುಂತ್ರೆ ಅದು ಅಷ್ಟು ಕಂಫರ್ಟೇಬಲ್ ಇರಲ್ಲ, ನೀಟಾಗಿ ವಿಡಿಯೋ ರೆಕಾರ್ಡ್ ಆಗಂಗಿಲ್ಲ. ಹಾಗಾಗಿ ಬರೀ ಹಾಲು ಗುಡ್ಸೋದನ್ನು ಮಾತ್ರ ತೋರ್ಸಾಕತ್ತೀನಿ. ಆಲ್ರೆಡಿ ಅಡುಗೆ ಮನೆ ಮತ್ತು ರೂಮನ್ನು ಗುಡಿಸ್ಕೊಂಬಂದಿದ್ದೆ ನೋಡ್ರಿ. ಈಗ ನಮ್ಮ ನವ್ಯ ಅಲ್ಲಿ ಕಿಟಕಿಯಾಗ ನಿಂತಾಳ. ಇಡೀ ದಿನ ಆಕೆಗೆ ನಾ ಕಿಟಕಿಯಾಗ ನಿಂದಿರ್ತೀನಿ ಅಂತಾಳೆ, ಬಟ್ ಬಿಸಿಲು ಇರ್ತಲ್ಲ, ಬಿಸಿಲಿದ್ದಾಗ ನಿಂದಿರ್ಸಂಗಿಲ್ಲ. ಈಗ ಬಿಸಿಲೆಲ್ಲ ಹೋಗಿತ್ತು, ಹಾಗಾಗಿ ಕಿಟಕಿಯೊಳಗೆ ನಿಂದಿರ್ಸೀನಿ. ಅಲ್ಲಿ 2 ಹಳೆವು ಟಿ ಶರ್ಟ್ ಹಾಕೀನಿ, ಯಾಕಂದ್ರೆ ನಮ್ಮ ನವ್ಯ ಅಲ್ಲೆಲ್ಲ ಬಾಯಿ ಹಾಕಿ ಕಟ ಕಡಿತಿರ್ತಾಳೆ. ಹಂಗಾಗಿ ಅದು ಕಂಬಿ ಇರುತ್ತೆ ನೋಡ್ರಿ, ಕೆಬ್ನದ್ದು, ಅದ್ರದ್ದು ಪೇಂಟ್ ಹಚ್ಚಿರ್ತಾರಲ್ಲ, ಅದೆಲ್ಲ ಕಡಿತಾವಲ್ಲ, ಅದೆಲ್ಲ ಹೊಟ್ಟೆಗೆ ಹೋಗ್ತೈತಿ. ಹಾಗಾಗಿ ಆ ಥರ ಟಿ ಶರ್ಟ್ ಹಾಕಿ ಆಕಿನ ನಿಂದಿರ್ಸಿರ್ತೀವಲ್ಲೇ. Bisa? Sim kita? Kita sih. ಹೌದು 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 ಕತ್ಲ ಇಲ್ಲಿ ನಡಿ, ಆ ಕಡೆ ನಡಿ. ಇಲ್ಲಿ ನೋಡ್ರಿ ನಮಿತಾ ಪಾತ್ರೆ ತೊಳೆದು ಕೊಡಾಕತ್ತಿದ್ಲು. ನಾನು ಕೈ ಒಂದು ಸ್ವಲ್ಪ ನೋವಾಗಿತ್ತು ನಂದು, ಯಾಕೋ ನವ್ಯಾಗ ಸ್ನಾನ ಮಾಡಿಸಿ ಬಾತ್ರೂಮ್ನಾಗ ಸ್ನಾನ ಮಾಡಿಸಿ ಎಬ್ಸಕ್ಕೆ ಹೋದೆ. ಫುಲ್ಲು ನನ್ನ ಕೈ ಮೇಲೆನ ಭಾರ ಹಾಕಿಬಿಟ್ಲು, ಹಾಗಾಗಿ ಕೈ ಒಂಥರ ನೋವು ಬಂದುಬಿಡ್ತು, ಮುಂಗೈ. ಅದಕ್ಕೆ ನಾನೇ ತಿಕ್ತಿದ್ದೆ, ಬಟ್ ಆಕಿಗೆ ಕೈ ನೋವು ಬಂತಲ್ಲ, ಅದಕ್ಕೆ ಒಂದು ಸ್ವಲ್ಪ ತಿಕ್ಕೊಡೆವ ಅಂತ ಅಂದೆ. ತಿಕ್ಕಾಕತ್ತಾಳ. ನಾನು ಕಸ ಗುಡಿಸಿದ್ರೂ ಕೈ ನೋವಿತ್ತು, ಬಟ್ ಅದ್ರಾಗ ಮತ್ತು ಗುಡಿಸ್ಕೊಂಡೆ. ನಮ್ಮಿತ್ತ ಪಾತ್ರೆ ತೊಳೆದು ಕೊಡಾಕತ್ತಾಳ. ಸ್ಕೂಲ್ ರಜೆ ಇದ್ದಾಗ ಮಾತ್ರ ಆಕೆಗೆ ಕೆಲಸ ಹಚ್ಚೋದು. ಸ್ಕೂಲ್ ರಜೆ ಇಲ್ಲ ಅಂದರೆ ಏನು ಕೆಲಸಕ್ಕೆ ಹಚ್ಚಂಗಿಲ್ಲ. ನಾನು ಜಾಸ್ತಿ ಓದೋದು ಬರೆಯೋದು ಮಾಡ್ಕೊಂಡು ಕುಂದಿರ್ತಾಳೆ. ರಜೆ ಇದ್ದಾಗ ಮಾತ್ರ ಏನಾದರೂ ಒಂದು ಕೆಲಸ ಹೆಲ್ಪ್ ಮಾಡಿಕೊಡ್ತಾಳೆ. ಬೆಳಿಗ್ಗೆ ಕಸ ಗುಡಿಸಿದ್ಲು,
ಈಗ ಪಾತ್ರೆ ತೊಳೆದು ಕೊಡಕತ್ತಾಳ. ಈಕೆ ನೋಡ್ರಿ ಅವ್ರ ಅಪ್ಪನ ಬಿಡಾವಳ್ಳು, ಬಾತ್ರೂಮ್ಗೆ ಹೋಗಕ್ಕೂ ಬಿಡವಳ್ಳು, ಹಂಗೆ ಹಿಡ್ಕೊಂಡು ನಿಂತ್ಬಿಟ್ಟಾಳ. ಅಪ್ಪ ಅಪ್ಪ ಅವ್ವ ಅವ್ವ ಅಂತ ಹೇಳ್ಬಿಟ್ಟು ಖುಷಿಗನ. ಈಗ ನೋಡ್ರಿ ಸಾಯಂಕಾಲ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಕತ್ತೀನಿ. ಕಸ ಗುಡಿಸಿದ್ನೆಲ್ಲ, ಕಸ ಗುಡಿಸಿದ ತಕ್ಷಣ ನಾವೇನು 1-2 ಪ್ಯಾಂಟ್ ಇದ್ವು ಕೈಲಿ ವಾಶ್ ಮಾಡಾಕವು, ಅವನ್ನ ವಾಶ್ ಮಾಡಿ ಹಾಕಿ ದೇವರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಈಗ ಕರ್ಪೂರದ ಆರತಿ ಬೆಳಗಾಕತ್ತಿದ್ದೆ. ಹೊರಗೆ ನೋಡಿದ್ರೆ ಜೋರು ಮಳೆಯಾಗನ ಬೇಗ ಬಂದ್ಬಿಡ್ತೀವತ್ತ ಮಳೆ ಸಾಯಂಕಾಲ. ಹಾಗಾಗಿ ನಾನು ಪೂಜೆ ಮಾಡಿದ್ರೆ ಆಯ್ತಂತ ಪೂಜೆ ಮಾಡಾಕತ್ತೀನಿ. ಬಿಡೋಕ್ಕಾಗಂಗಿಲ್ಲ ನೋಡ್ರಿ, ಹಾಗಾಗಿ ಮಾಡ್ತೀನಿ ನಾನು. ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಮಾಡೋ ಹಂಗಿದ್ದೆ ಅಂದರೆ ಡೈಲಿ ದೀಪ ಹಚ್ತೀನಿ. ಏನೋ ಒಂದೊಂದು ದಿವಸ ಆಗಿರಲ್ದಿಲ್ಲ, ಅವಾಗ ಮಾತ್ರ ಬಿಟ್ಟಿರ್ತೀನಿ. ನಾನು ಬಿಟ್ರೂ ನಮ್ಮ ಇಲ್ಲಾಂದ್ರೆ ಅವ್ರ ಅಪ್ಪ ಹಿಂಗೆ ಹಚ್ಚಿರ್ತಾರೆ ನೋಡ್ಬೇಕು. ಈಗ ನೋಡ್ರಿ ದೇವ್ರದ್ದು ಸ್ತೋತ್ರಗಳನ್ನು ಹೇಳ್ತಾ ಇದ್ದೆ. ನಮ್ಮ ನವ್ಯ ಹಿಂಗೆ ಮಾಡಾಕತ್ತಿದ್ಲು, ಹಿಂದ್ಕ ಹೋಗಾಕತ್ತಿದ್ಲು. ಹಂಗೆ ನಾನು ಸ್ತೋತ್ರ ಹೇಳ್ಕೊಂತ ಆ ಥರ ಮಾಡಾಕತ್ತಿದ್ದೆ ಆಕೆಗೆ. ದೇವ್ರಿಗೆ ದೀಪ ಹಚ್ಚಿದೆ. ದೀಪ ಹಚ್ಚಿ ಹಂಗೆ ಮರ್ತಾ ಹೋಗ್ತೀನಿ. ಹಾಗಾಗಿ ಒಬ್ಬರು ಹಲ್ಲಿಂದು ನೋವಿಂದು ಟ್ಯಾಬ್ಲೆಟ್ ತೋರಿಸ್ರಿ, ಯಾವ ಥರ ಇರುತ್ತಾ ಏನು ಅಂತಂದು ಕೇಳಿದ್ರು. ಹಾಗಾಗಿ ನಾನು ಮೊನ್ನೆ ಕೇಳ್ಯಾರ ಅವರು, ಮರ್ತು ಹೋಗಾಕತ್ಬಿಟ್ಟಿತ್ತು ಹಂಗೆ ನನಗೆ. ಹಂಗಾಗಿ ಇವಾಗ ಬಂದೀನಿ ತೋರಿಸ್ಬೇಕು ಅವ್ರಿಗೆ ಟ್ಯಾಬ್ಲೆಟ್ ಯಾವ್ಯಾವ ತೊಗೊತೀನಿ ಅಂತ ಹೇಳ್ಬಿಟ್ಟು. ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನೋಡ್ರಿ, ರೂಟ್ ಕೆನಾಲ್ ಮಾಡಿದ್ರಲ್ಲ, ಅಲ್ಲೇ ಅವರು ಟ್ಯಾಬ್ಲೆಟ್ ಮುಂಚೆಯಿಂದನೇ ಅದನ್ನೇ ಬರೆದು ಕೊಟ್ಟಿದ್ರು. 2017-16 ಒಂದು ದೌಡಿ ಇಲ್ಲಿ ಲಾಸ್ಟ್ ಹಲ್ಲು ಬರುತ್ತೆ ನೋಡ್ರಿ, ಅದು ಬುದ್ಧಿ ಹಲ್ಲು ಅಂತಾರೆ, ವಿಸ್ಡಮ್ ಟೀತ್. ಅದನ್ನು ಕಿತ್ತಿದ್ರು ಅವರು, ಕಿತ್ತುಬಿಟ್ಟು ಕಳಿಸಿದ್ರು. ಅದಾದಮೇಲೆ ಹಂಗೆ ಇಲ್ಲಿ ಈ ಕಡೆ ನೋವು ಬರ್ತಾನೆ ಇತ್ತು. ಹೋಗ್ತಿದ್ದೆ, ತೋರಿಸ್ಕೊತಿದ್ದೆ, ಬರ್ತಿದ್ದೆ. ಯಾವಾಗಲೂ ಅದೇ ಟ್ಯಾಬ್ಲೆಟ ಬರೆದು ಕೊಡ್ತಾರೆ ಅವರು, ಪೇನ್ ಕಿಲ್ಲರ್. ಹಂಗಾಗಿ ಅದನ್ನ ನಾನು ಫಸ್ಟಿಗೆ ತೊಗೊತಿದ್ದಿಲ್ಲ ಅಷ್ಟೊಂದು, ಅಲ್ಲಿ ಹೋಗೇ ತೋರಿಸ್ಕೊಂಬಿಟ್ಟು ತೊಗೊತಿದ್ದೆ. ಬಟ್ ಈಗ ಏನು ಅನ್ಸಾಕತ್ತೈತಿ ಅಂದ್ರೆ, ಸುಮ್ಮನೆ ಹಲ್ಲಿಂದು ನಾನು ನೋಡ್ತೀನಲ್ಲ ಯೂಟ್ಯೂಬಲ್ಲಿ, ತುಂಬ ಜನ ಹಲ್ಲು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಇದೇ ಪ್ರಾಬ್ಲಮ್ಮು. ಹಾಗಾಗಿ ತುಂಬ ಜನ ಹಲ್ಲು ನೋವಿಂದು ಪ್ರಾಬ್ಲಮ್ ಐತಿ. ಎಷ್ಟೇ ನಾವು ದುಡ್ಡು ಹಾಕಿ ಖರ್ಚು ಮಾಡಿ ತೋರಿಸ್ಕೊಂಡ್ರೂ, ರೂಟ್ ಕೆನಾಲ್ ಮಾಡಿಸಿದ್ರು ನೋವು ಮಾತ್ರ ಕಡಿಮೆ ಆಗಿಲ್ಲ, ನೋವು ಇದ್ದೇ ಇರ್ತೈತಿ. ಇನ್ನು ಜಾಸ್ತಿ ದುಡ್ಡು ಕೊಟ್ಟು ನಾವು ತೋರಿಸ್ಕೊತೀವಿ ಅಂತಂದ್ರೆ ಅಲ್ಲಿ ಏನಾದರೂ ನೋವು ಕಡಿಮೆ ಆಕೈತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಲ್ಲು ನೋವು ಬಂತು ಒಂದು ಸಲ ಅಂತಂದ್ರೆ ಅದು ಮಾತ್ರ ದುಡ್ಡು ತಿಂತಾನೇ ಇರುತ್ತೆ, ನಮಗೆ ನೋವು ಕೊಡ್ತಾನೆ ಇರ್ತೈತಿ. ಅದನ್ನ ಅನುಭವಿಸ್ಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಬ್ರಷು ಅದು ಇದು ಹಚ್ಚಿ ತಿಕ್ತಿದ್ದಿಲ್ಲ, ಏನೇನೋ ಹಚ್ಚಿ ತಿಕ್ತಿದ್ವಿ. ಆವಾಗ ನಮ್ಗೆ ಇಷ್ಟು ತಿಳುವಳಿಕೆನೂ ಇದ್ದಿದ್ದಿಲ್ಲ, ಡೈಲಿ 2 ಟೈಮ್ ತಿಕ್ಕಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹಾಗಾಗಿ ಈಗ ನಾವು ಅನುಭವಿಸ್ತಾ ಇದ್ದೀವಿ ಹಲ್ಲು ನೋವು. ಇದು ಒಂದು. ಮತ್ತು ಇನ್ನೊಂದು ಏನಂದರೆ, ನನಗೆ ಯಾವುದು ಅವರು ಎಲ್ಲರಿಗೂ ಇದು ಕೊಡ್ತಾರೋ ಏನೋ ಗೊತ್ತಿಲ್ಲ, ನನಗೆ ಕೊಟ್ಟಿರುವಂಥ ಟ್ಯಾಬ್ಲೆಟ್ಸು ನಾನು ತೊಗೊತೀನಿ. ಒಂದು ಸಲ ನೀವು ಕೂಡ ನಿಮ್ಮ ಡಾಕ್ಟ್ರನ್ನ ಕೇಳ್ರಿ ಅಂತಂದು ಅವ್ರು ನಾನು ಕಮೆಂಟಲ್ಲಿ ಹೇಳಿದ್ದೆ. ಬಟ್ ಅವರು ಅಲ್ಲಿಗೆ ಹೋಗೋವರೆಗೂ ನನಗೆ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ಬೇಕಾಗಿತ್ತು ಹೇಳ್ರಿ ಅಂತಂದ್ರೆ. ಯಾಕಂದ್ರೆ ತಪ್ಪಾಗುತ್ತೆ, ನಾವು ಈ ಥರ ಗುಳಿಗಿದು ಟ್ಯಾಬ್ಲೆಟ್ ನೇಮ್ ಹೇಳೋದು ತಪ್ಪಾಕತಿ. ಯಾಕಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ನಾವು ಟ್ಯಾಬ್ಲೆಟ್ ತೊಗೊಳ್ಳೋದು ಒಳ್ಳೆಯದು. ಅದಕ್ಕೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರನ ಹೋಗಿ ಅವ್ರು ಯಾವ ಟ್ಯಾಬ್ಲೆಟ್ ಕೊಡ್ತಾರೋ ಅದನ್ನು ತೊಗೊಂಡು ನೋಡಿರಿ. ಕಡಿಮೆ ಆಗಲಿಲ್ಲ ಅಂದ್ರೆ ನಾನು ತೋರಿಸ್ತೀನಿ. ಈಗ ಅದು ರೆಸಿಟಿ ಹಂಗೆ ಇಟ್ಕೊಂಡಿನಿ ಅಂದರೆ, ಚೀಟಿ ಬರೆದು ಕೊಟ್ಟಿರ್ತಾರಲ್ಲ ಅವರು, ಟ್ಯಾಬ್ಲೆಟ್ಸ್ ನೇಮ್ ಅದೆಲ್ಲ ಹಾಕಿ, ಅದು ಚೀಟಿ ಮೇಲೆ ಎಣ್ಣೆ ಬಿದ್ದು ಅದು ಒಂಥರ ಆಗೈತಿ. ಅದನ್ನೇ ಕೊಟ್ಟು ಕಳಿಸ್ತಿರ್ತೀನಿ ನಾನು ನಮ್ಮ ಮನೆಯವ್ರಿಗೆ ಟ್ಯಾಬ್ಲೆಟ್ ತರ್ಸೋಕೆ. ಒಂದೇ ಸಲ ತೊಗೊತೀನಿ. ಹಲ್ಲು ನೋವು ಬಂತಂದ್ರೆ 1 ದಿನ ತೊಗೊತೀನಿ ಅಷ್ಟೇ, 2 ದಿನ 3 ದಿನ ತೊಗೊಳಕ್ಕೆ ಹೋಗಲ್ಲ. ಇವು 2 ಟ್ಯಾಬ್ಲೆಟ್ ತೊಗೊಂಡೆ ಅಂತಂದ್ರೆ ನನಗೆ ಹಲ್ಲು ನೋವು ಕಡಿಮೆ ಆಗಿಬಿಡ್ತೈತಿ. ರಾತ್ರಿ ಬರ್ತದೆ ಮುದ್ದಾಮ್. ರಾತ್ರಿ ಬಂದಾಗ ನಾನು ಬೆಳಿಗ್ಗೆ ಅನ್ನೋದು ರಾತ್ರಿ ತೊಗೊಂಡೆ ಅಂದರೆ ಬೆಳಿಗ್ಗೆ ಅನ್ನೋರಿಗೆ ಆರಾಮ ಆಕೈತಿ. ಬರ್ರಿ ಈಗ ಅದು ಯಾವುದಂತ ತೋರಿಸ್ತೀನಿ ನೋಡಿರಿ. 2024 ತೋರಿಸ್ಕೊಂಡು ಚೀಟಿನ ನಾನು ಹಂಗೆ ಇಟ್ಟಿದ್ದೀನಿ. ಅದೇ ಚೀಟಿನ ತೊಗೊಂಡು ಅಂದರೆ ಈಗ ರೀಸೆಂಟಾಗಿ ತೊಗೊಳಕತ್ತೀನಿ ಆ ಗುಳಿಗಿನ. ನೋಡ್ರಿ ಇಲ್ಲೈತೆ ನೋಡು, ಇದು ಆರ್ನಿಲಾಕ್ಸ್ 500 mg 10 ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು. ಸ್ಕ್ರೀನ್ ಶಾಟ್ ತೊಗೊಂಬಿಡ್ರಿ. ಇದು ಓರಿನ್ಯಾಕ್ಸ್ ಹೇಳಕ್ಕೆ ಬರ್ತಾಯಿಲ್ಲ, ಆರ್ನಿಲಾಕ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಒಂದು ZE
DROZ ಏನೋ ಐತಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ರೀ. ಇದು ಇನ್ನೊಂದು ಬಂದು ಕೊಟ್ಟಿದ್ರು ಬಿಫೋರ್ ಫುಡ್. ಇದು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಮ್ಗೆ ಗ್ಯಾಸ್ಟ್ರಿಕ್ಕು ಆಗಂಗಿಲ್ಲ ಅಂತೇಳ್ಬಿಟ್ಟು ಬಿಫೋರ್ ಫುಡ್ ಕೊಟ್ಟಿರ್ತಾರೆ ಈ ಟ್ಯಾಬ್ಲೆಟು. ಬಟ್ ಏನಪ್ಪ ಅಂತಂದ್ರೆ ಇದನ್ನು ತೊಗೊಂಡ್ರೆ ಒಂಥರ ಆಗುತ್ತೆ, ಸಂಕಟ ಆಗೋದು, ಹೊಟ್ಟೆಗೆ ಒಂಥರ ಆಕೈತಿ. ಹಂಗಾಗಿ ನಾನು ಇದನ್ನು ಬಿಫೋರ್ ಫುಡ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಊಟ ಮಾಡಿದ ತಕ್ಷಣ ಇವು 2 ಗುಳಿಗೆ ತೊಗೊಂಡ್ಬಿಡ್ತೀನಿ. ಬೇಕಂದವರು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಒಬ್ಬರೇ ಅವ್ರ ಸಿಸ್ಟ್ರ್ ಕೇಳಿದ್ದು ನೋಡಿರಿ. ಸಿಸ್ಟರ್, ನಿಮಗೋಸ್ಕರ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಟ್ಯಾಬ್ಲೆಟ್ ನೇಮು, ಟ್ಯಾಬ್ಲೆಟು ಕೂಡ ತೋರಿಸ್ತೀನಿ ಬರ್ರಿ ನೋಡಿರಿ. ಇದು ಪೇನ್ ಕಿಲ್ಲರ್ ಜೆರಡೋಲ್ SP. ಅದರೊಳಗೆ ಅಕ್ಷರ ಕರೆಕ್ಟ್ ಬಂದಿಲ್ಲ, ಸ್ಕ್ರೀನ್ಶಾಟ್ ತಗೋರಿ. ಇದು ಏನಪ್ಪ ಅಂದರೆ ಪೇನ್ ಕಿಲ್ಲರ್. ಇದನ್ನು ತೊಗೊಂಡ್ರೆ ಪೇನ್ ಕಡಿಮೆ ಆಗುತ್ತೆ, ಬಟ್ ಬೇಗ ಕಡಿಮೆ ಆಗಂಗಿಲ್ಲ. ಇದು ಒಂದು ಟ್ಯಾಬ್ಲೆಟು ಇದ್ರ ಜೊತೆಗೆ ತೊಗೊಂಡ್ರೆ ಬೇಗ ಕಡಿಮೆ ಆಗ್ಬಿಡ್ತೈತಿ ನೋವು. ಯಾಕಂದರೆ ಇದು ಇನ್ಫೆಕ್ಷನ್ ಏನಾದರೂ ಆದ್ರೆ ಅದನ್ನು ಕಡಿಮೆ ಮಾಡ್ತೈತಿ ನೋವು. ಹಾಗಾಗಿ ಇದ್ರದ್ದು ಹೆಸರು ಇದ್ದಂಗಿಲ್ಲ, ಇದ್ರ ಮೇಲೆ ಹೆಸರು ಇಲ್ಲ ನೋಡ್ರಿ. ಇಲ್ಲೈತಲ್ಲ, ಇದು ಆರ್ನಿಲಾಕ್ಸ್ ಈ ಟ್ಯಾಬ್ಲೆಟ್ ಇದ್ರದ್ದು. ಇದು ಈ ಟ್ಯಾಬ್ಲೆಟ್ ಸ್ಕ್ರೀನ್ಶಾಟ್ ತಗೊಂಡು ನಿಮಗೆ ಬೇಕಂದ್ರೆ ಟ್ಯಾಬ್ಲೆಟ್ ತೊಗೋಬೋದು. ಹಲ್ಲು ನೋವು ಇದ್ದವರು ಎಲ್ಲರೂ ತೊಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರು ಕೇಳಿದ್ರು ಅವರಿಗೆ ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಒಂದು ಸಲ ಹೇಳಿದ್ದೀನಿ, ಡಾಕ್ಟ್ರನ್ನ ಭೇಟಿ ಆಗ್ರಿ ಅಂತೇಳಿ. ನನಗೆ ಇದು ಧಾರವಾಡದವರು ಪದ್ಮಾ ಸಿಸ್ಟರ್ ಅದರಲ್ಲ, ಅವರು ಕೂಡ ಒಂದು ಟ್ಯಾಬ್ಲೆಟ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಅದನ್ನು ತೊಗೊಂಡು ನೋಡಿದೆ, ಅದಕ್ಕೂ ಕಡಿಮೆ ಆಕಿತ್ತು, ಮತ್ತೆ ಬಂದುಬಿಡ್ತಿತ್ತು. ಇವತ್ತು ರಾತ್ರಿ ತೊಗೊಂಡೆ ಅಂದರೆ ಬೆಳಿಗ್ಗೆ ಬಂದುಬಿಡ್ತಿತ್ತು ನೋವು. ಹಾಗಾಗಿ ಆ ಟ್ಯಾಬ್ಲೆಟು ತೊಗೊಂಡ್ರೂ ಕಡಿಮೆ ಆಗ್ತಾನೇ ಇರಲಿಲ್ಲ. ಫಸ್ಟಿಗೆ ತೊಗೊಂಡಾಗ ಕಡಿಮೆ ಆಯಿತು, ಬಟ್ ಬರ್ತಾ ಅದು ಹಲ್ಲು ನೋವು ಬಂದಾಗ ತೊಗೊಂಡಾಗ ಕಡಿಮೆನೇ ಹಾಕಿದ್ದಿಲ್ಲ. ಹಾಗಾಗಿ ಅದನ್ನು ಬಿಟ್ಟೆ ಇವು 2 ಟ್ಯಾಬ್ಲೆಟ್ ತೊಗೊತೀನಿ. ಇದು ಹಲ್ಲು ನೋವಿಂದು, ಇದು ಇನ್ಫೆಕ್ಷನ್ ಏನಾದರೂ ಆಗಿರುತ್ತಲ್ಲ ಅದ್ರ ಬಗ್ಗೆ ಇದು. ಯಾಕಂದ್ರೆ ನಾನು ಈ ನೇಮ್ನ ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ ನೋಡೀನಿ. ಹಾಗಾಗಿ ಇದು ಪೇನ್ ಕಿಲ್ಲರು. ಇದು ಏನಾದರೂ ನಮ್ಮ ಹಲ್ಲಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ನೋಡಿರಿ, ಅದ್ರ ಬಗ್ಗೆ ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಒಂದು ಸಲ ಬಿಟ್ಟು 2 ಸಲ ಹೇಳೋದು ಬೆಟ್ರ್ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೊಗೊಂಡು ಗುಳಿಗಿನ ತಗೋರಿ, ಆರಾಮಾಗ್ರಿ. ಆರಾಮಾದ್ಮೇಲೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಆರಾಮಾಗೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿರಿ, ಈಗ ಸಾಂಬಾರಿಗೆ ಒಂದು 5 ಟೊಮೆಟೊ ಹುರಿದು ತಣ್ಣೀರಾಗ ಹಾಕಿಟ್ಟಿದ್ದೆ. ಕಿವುಚಾಕತ್ತೀನಿ ಅದನ್ನು. ಚಲೋ ನೀರವು, ಕುಡಿಯೋ ನೀರು. ಸಾಂಬಾರಿಗೆ ಕಿವುಚಿ ಸಾಂಬಾರು ಮಾಡಿದ್ರೆ ಚಲೋ ಆಕೈತಿ. ಕೆಲವೊಬ್ಬರು ರುಬ್ಬಿ ಮಾಡ್ತಾರೆ, ಮಿಕ್ಸಿಗೆ ಹಾಕ್ತಾರೆ, ಕೆಲವೊಬ್ಬರು ಕುದಿಸಿ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಈಗ ಚಲೋ ಬರ್ತೈತಿ ಟೊಮೆಟೊ ಸಾರು. ಆಲ್ರೆಡಿ ಸುಮಾರು ಸಲ ಶೇರ್ ಮಾಡೀನಿ ಹಳೆ ವೀಡಿಯೋದೊಳಗೆ. ನಿಮಗೇನಾದರೂ ಟೊಮೆಟೊ ಸಾಂಬಾರು ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ಈಗ ಟೈಮ್ ಆಗೈತಿ, ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಕೈಲಿ ಕಿವುಚಿದ್ರೂ ಸಾಂಬಾರು ರುಚಿ ಚೆನ್ನಾಗಿ ಬರ್ತೈತಿ. ಕೈ ಏನಪ್ಪ ಗಲೀಜು ಹಂಗೆ ಹಿಂಗೆ ಅನ್ಕೊಬೇಡ್ರಿ. ಯಾಕಂದ್ರೆ ಕೈಯಿಂದ ಮಾಡಿರೋ ಅಡುಗೆನ ರುಚಿ ಜಾಸ್ತಿ ಇರ್ತೈತಿ. ಸ್ವಚ್ಛ ಕೈ ತೊಳೆದ್ಬಿಟ್ಟು ಮಾಡ್ತಾಯಿದ್ದೀನಿ. ಅನ್ನಕ್ಕಿಟ್ಟಿನಿ, ಇನ್ನೂ ಒಲೆ ಆನ್ ಮಾಡಿಲ್ಲ. ಅಕ್ಕಿ ತೊಳೆದು ಅನ್ನಕ್ಕಿಟ್ಟಿನಿ. ಬೆಳ್ಳುಳ್ಳಿ ಸುಲ್ಕೊಂಡಿನಿ, ಕರಿಬೇವು ಕೊತ್ತಂಬರಿ ಮತ್ತು ಒಣ ಮೆಣಸಿನ್ಕಾಯಿ, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಕ್ಕೆ. ಇದು ಉಪ್ಪು, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಮಸ್ತ್ ಇರ್ತೈತಿ. ಆಮೇಲೆ ಹಂಗಾನೂ ಮಾಡ್ಬೋದು. ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ನೀರಾಗ ಕಲಿಸ್ಬಿಟ್ಟು ಹಾಕಿ ಮಾಡ್ತಾರೆ, ಗಟ್ಟಿ ಆಗಲಿ ಅಂಥೇಳಿ ಸಾಂಬಾರು. ಹಂಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಕಡ್ಲೆ ಹಿಟ್ಟು ಹಾಕಿದ್ರು ಚೆನ್ನಾಗಿರ್ತೈತಿ. ಫುಲ್ ಸಣ್ಣಗೆ ಆಗ್ಬೇಕಿದು ಟೊಮೆಟೊ ರೇಟ್ ಜಾಸ್ತಿ ಐತಿ. ಬಟ್ ಬ್ಯಾಳೆ ಸಾರು ತಿಂದು ಬೇಸರಾಗೈತಿ. ಅದಕ್ಕೆ ಭಾಳ ದಿನವೂ ಆಗೈತಿ. ಹೊರಗೆ ಮಳೆನೂ ಬಂದೈತಿ. ಹೊರಗೆ ಮಳೆ ಬಂದಾಗ ಈ ರೀತಿ ಟೊಮೆಟೊ ಸಾರು ಮತ್ತು ಇದು ಏನಪ್ಪ ಅಂದ್ರೆ ರಸಮ್ ಮಸ್ತ್ ಇರ್ತೈತಿ. ಅನ್ನ ಸಾರು, ಅನ್ನದ ಜೊತೆಗೆ ರಸಮ್ಮು ಟೊಮೆಟೊ ಸಾರು ಚೆನ್ನಾಗಿರ್ತೈತಿ. ನಮ್ಮ ನಮಿತಾ ಆಕಿಗೆ ID ಕಾರ್ಡಿಗೆ ಇವು ಬೇಕಂತ, ಫೋಟೋ ನಂದು ಬೇಕಂತ. ನಂದು ಇಲ್ಲ, ಖಾಲಿ ಆಗಿಬಿಟ್ಟವು. ನಿಂದು ಬೇಕನ್ನಾಗತ್ತ, ನೋಡ್ಬೇಕು ಏನೇನು ಮಾಡ್ತಾಳೇನು. ಆಕಿ ನೋಡ್ರಿ ಆಟ ಆಡ್ಕೊಂತ ಮುಕ್ಕೊಂಡ, ಸೈಲೆಂಟು ಫುಲ್ ಇವತ್ತು. ಆಟ ಆಡ್ತಾಳೆ. ಒಂದೊಂದು ದಿವಸ ಕಿರ್ಚಾಡ್ತಾಳೆ.
ಅದಕ್ಕೆ ಗೊತ್ತಿಲ್ಲ. ತಾಟ್ ಮ್ಯಾಗ ಒಂದು ತಾಟ್ ಇಟ್ಟಿದ್ದಿ, ತೆಗಿ ಅದನ್ನ. ಅತ್ತಂಗ ಮೊಟ್ಟೆನ ಇದನ್ ಮಾಡಂತಂದೆ, ಎಣ್ಣೆ ಖಾರ ಉಪ್ಪ ಹಂಗ ತಿಂದ್ರೆ ಚಲೋ ಆಕೈತೆ ಫ್ರೆಂಡ್ಸ್. ನೋಡ್ರಿ, ಈಗ ಅನ್ನ ಸಾರು ಮತ್ತು ಮೊಟ್ಟೆ ತೊಗೊಂಬಂದ್ರು. ಇದನ್ನ ಫೋಟೋ ತೆಗೆಸ್ಕೊಂಡು. ಇದು ಯಾರಿಗೆ ಇಷ್ಟಕೊಂಡ ಮತ್ತ ತಿನ್ನೋಕಿ ಹಸುವಾಗೈತಿ. ಆಮೇಲೆ ಹಾಕ್ಕೊಂತಿದ್ದೆ, ನನಗೆ ಬಿಸಿ ಇರ್ತೈತಿ. ನಿಮ್ಮ ಅಪ್ಪಗನ ಅದು ಆಕಿ ನೋಡ್ರಿ ಕಿರ್ಚಾಡಕತ್ಬಿಟ್ಟ. ಮೊಟ್ಟೆ ತಂದಿದ್ರು, ಕುದಿಸಿ ತಿನ್ನಾಕತ್ತೀವಿ, ಊಟ ಮಾಡಕತ್ತೀವಿ. ಈಕಿ ಹಾಕಿ ಕೊಡಾಕತ್ತಾಳೆ ಇವತ್ತು. ಹಾಕಿ ಕೊಡ್ಲಿ, ಸಾಂಗತ್ತೈತಿ ನೋಡಿ. ಸಾಂಗ್ ಹತ್ತಿದ್ ನಮ್ಮ ಮಮ್ಮಿಗೆ ಇದನ್ನ ಇರಲ್ಲ, ನೆನಪ ಆಗಲ್ಲ ಅದು, ಹಂಗೆ ಓಡ್ತಿರ್ತಾವ. ಫ್ಯಾನ್ ಹಾಕ್ಬೇಕು ಒಂದ್ಸಲ ಇರು, ಹಾಕ್ತೀನಿ. ಎಲ್ಲ ಬಿಸಿ ಐತೆ ಮತ್ತೆ ಬಿಸಿ ಐತಿ. ಆ ಸೌಂಡ್ ಏನು ಅಷ್ಟಿಲ್ಲ ಟಿವಿದು. ಹಾಕು, ಇನ್ನೊಂದು ಚಮಚ ಹಾಕಿ. ಹತ್ಲಾಗ ಹೊಳ್ಕೊಂತಾಳೆ, ಅವ್ರ ಅಪ್ಪನ ಕುಟ ತಿಂತಾಳೇನು ನೋಡಲ್ಲಿ. ಬಿಸಿ ಅನ್ನ, ಬಿಸಿದು 3 ಮಂದಿಗೆ ಅಂತ, ಆರಿದ್ದು 6 ಮಂದಿಗೆ ಅಂತ. ಸಾಕು. ಸಾರು ಕಲರ್ ನೋಡಿ ಹೆಂಗೆ ಬಂದೈತಿ. ಹೌದಾ, ಎಷ್ಟು ಚಂದ ಬಂದೈತಿ ನೋಡಿ ಕಲರ್. ನಾನು ಮಾಡಿರೋ ಸಾಂಬಾರು ಪೌಡ್ರ್ ಹಾಕೀನಿ. ತಿಂದು ಹೇಳ್ರಿ ಅದೊಂದು ತುತ್ತು. ಸಾರು ಹೆಂಗಾಗೈತಿ ನೋಡು. ನಾವು ಯಾಕೆ ತಿನ್ಸಕ್ಕೆ ಕೂದ್ಸಾಕತ್ತಾನ. ನಮಿತ ನೀ ತಿಂದು ಹೇಳಪ್ಪಾಜಿ. ಈ ಕಡೆ ಅಪ್ಪಾಜಿ ಅಂತೀನಿ. ಅಪ್ಪಾಜಿ ಇಪ್ಪಾಜಿ ಎಲ್ಲ ಅನ್ಬಾರ್ದು ಈಗ. ಸಾಕು ಬಿಡು. ನಾವೇ ಹೆಂಗಾಗೈತಿ ನಾವೇ. ನಾನು ಕೈ ತೊಳ್ಕೊಬೇಕು. ಕೈ ತೊಳ್ಕೊಂಬರ್ತೀನಿ. ತಿಂದು ನೋಡ್ರಿ. ಅಯ್ಯ, ಇನ್ನೂ ನಾಲ್ಗೆ ಮ್ಯಾಗ ಇಟ್ಟಿಲ್ಲ. ಅಂತ ಹಿಂಗಂತ ನಮ್ಮಿ ನಾಲ್ಗೆ ಮ್ಯಾಗ ಇನ್ನೂ ಹೋಗೇ ಇಲ್ಲ ಅದು. ಅಂತ ಕೈ ತಕ್ಕೋಬಾ ಸ್ಟಾರ್ಟ್ ಮಾಡಿ, ಅದು ಹಾರಬೇಕು ಬಿಸಿ. ಹಾಂ ಹಾಂ